ಏನಂತಂದ್ರೆ ವಿಶ್ವದ ದೊಡ್ಡಣ್ಣ ಅಂತ ಅನಿಸ್ಕೊಂಡಿರುವಂತಹ ಅಮೆರಿಕಾದು ಕೂಡ ಏನಂತಂದ್ರೆ ಸೇಮ್ ಚೀನಾದ ಪಾಲಿಸಿಯನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗ್ಬಿಡುತ್ತೆ. ಚೀನಾ ಏನಂತಂದ್ರೆ ತನ್ನ ಬಿಸ್ನೆಸ್ ಎಲ್ಲಾಗತ್ತೋ ಅಲ್ಲಿ ತನ್ನ ಕಾಲು ಹಿಡಿಯೋಕ್ಕೂ ಕೂಡ ರೆಡಿ ಇರುತ್ತೆ. ಸೊ ಹೆಂಗಾದರೂ ಮಾಡಿ ಮೋಸ ಮಾಡಿಯಾದರೂ ಆ ದೇಶದ ಜೊತೆಗೆ ಚೀನಾ ವ್ಯಾಪಾರ ಕುದುರಿಸುತ್ತೆ. ಅದೇ ಥರನಾಗಿ ಅಮೆರಿಕ ಮೋಸದ ಆಟವನ್ನು ಹೆಂಗಂತಂದರೆ ಆಫಿಷಿಯಲಿಯಾಗಿ ಮಾಡುತ್ತೆ. ಈಗ ಈ ಮಾತು ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೀತಾ ಇದ್ದಂತಹ ಯುದ್ಧ ಮತ್ತು ಅಣವಸ್ತ್ರ ಯುದ್ಧವನ್ನು ತಡೆದಿದ್ದೇ ನಾವು ಅಂತ ಡೊನಾಲ್ಡ್ ಟ್ರಂಪ್ ಈಗ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅಂದರೆ ಸಿಂಪತಿ ಗಿಟ್ಟಿಸ್ಕೊಳ್ತಾ ಇದ್ದಾರೆ. ನೋಡಿ, ನಾವು ವಿಶ್ವದಲ್ಲಿ ನಾವೇ ಪ್ರಬಲರು, ನಾವೇ ಬಲಿಷ್ಠರು. ನೋಡಿದ್ರೆ ನನ್ನ ಮಾತು ಕೇಳಿದ ತಕ್ಷಣ ಭಾರತ ಮತ್ತು ಪಾಕಿಸ್ತಾನ ಯುದ್ಧವನ್ನು ನಿಲ್ಲಿಸಿದೆ ಅನ್ನೋ ಹೇಳಿಕೆಯನ್ನು ಈಗ ಡೊನಾಲ್ಡ್ ಟ್ರಂಪ್ ಕೊಟ್ಟಿದ್ದಾರೆ. ಅದರ ಬಗ್ಗೆ ನೋಡ್ತಾ ಹೋಗೋದಾದರೆ, ನಮ್ಮ ಮಧ್ಯಸ್ಥಿಕೆಯಲ್ಲೇ ಭಾರತ ಮತ್ತು ಪಾಕಿಸ್ತಾನದ ಕದನ ವಿರಾಮ ನಿರ್ಧಾರವಾಗಿತ್ತು ಅಂತ ಘೋಷಿಸಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯುದ್ಧವನ್ನು ನಿಲ್ಲಿಸಿದ್ರೆ ನಿಮ್ಮ ಜೊತೆ ವ್ಯಾಪಾರ ಮಾಡ್ತೇವೆ, ಇಲ್ಲ ಅಂತಂದರೆ ಎಲ್ಲ ವ್ಯಾಪಾರ ನಿಲ್ಲಿಸ್ತೇವೆ ಅಂತ ಉಭಯ ದೇಶಗಳಿಗೆ ಹೇಳಿದ್ದೆ ಅಂತ ಹೇಳಿದ್ದಾರೆ. ಈ ಮೂಲಕ ಕದನ ವಿರಾಮಕ್ಕೆ ಅಮೆರಿಕವು ವ್ಯಾಪಾರ ಒಪ್ಪಂದದ ನೀತಿಯನ್ನು ದಾಳವಾಗಿ ಬಳಸಿಕೊಂಡಿತ್ತು ಅನ್ನೋದು ಈಗ ಬಹಿರಂಗವಾಗಿದೆ. ಇನ್ನು ಜೊತೆಗೆ ಭಾರತ ಮತ್ತು ಪಾಕಿಸ್ತಾನದ ನಡುವಣ ಪರಮಾಣು ದಾಳಿ ನಡೆದಿದ್ದು ನಡೆದೇ ಇದ್ದದ್ದು ತಮ್ಮ ಸಾಧನೆಯಂತ ಬಣ್ಣಿಸ್ಕೊಳ್ತಾ ಇದೆ. ಅಮೆರಿಕ ಚೀನಾ ವ್ಯಾಪಾರದ ಒಪ್ಪಂದದ ಘೋಷಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಟ್ರಂಪ್ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೀತಾ ಇದ್ದಂತಹ ಯುದ್ಧವನ್ನು ನಾವೇ ತಡೆದಿದ್ದೀವಿ. ನಾನು ಒಂದು ದಾಳ ಉರುಳಿಸಿದೆ, ನೀವೇನಾದರೂ ಈ ಯುದ್ಧವನ್ನು ನಿಲ್ಲಿಸಲಿಲ್ಲ ಅಂತಂದರೆ ನಿಮ್ಮ ಜೊತೆಗೆ ನಾವು ವ್ಯಾಪಾರವನ್ನು ಮಾಡೋದಿಲ್ಲ, ಸುಂಕವನ್ನು ವಿಧಿಸ್ತೀವಿ ಅನ್ನುವಂತಹ ದಾಳವನ್ನು ಉರುಳಿಸಿದ ನಂತರ ಭಾರತ ಪಾಕಿಸ್ತಾನ ಸುಮ್ಮನಾಗಿ ಯುದ್ಧ ವಿರಾಮವನ್ನು ಮಾಡಿವೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಅವರೇ ಹೇಳಿದ್ದಾರೆ ಅಂತ ನೋಡ್ಕೊಂಡು ಬನ್ನಿ. With India right now, we're going to be soon negotiating with Pakistan, and we stopped the nuclear conflict. I think it could have been a bad nuclear war. Millions of people could have been killed, so I'm very proud of that. I also want to thank Vice President Vance and Secretary of State Rubio for their very hard on that. We also, as you know, created a situation where the Houthis, if you don't stop it, we're not going to do any trade. People have never really used trade the way I used it. That I can tell you. And all of a sudden they said, I think we're going to stop. And they have. And they did it for a lot of reasons, but trade is a big one. We're going to do a lot of trade with Pakistan. We're going to do a lot of trade with India. We're negotiating with India right now. We're going to be soon negotiating with Pakistan. And we stopped the nuclear conflict. I think it could have been a bad nuclear war. Millions of people could have been killed, so I'm very proud of that. I also want to thank Vice President Vance and Secretary of State Rubio for their work and efforts. They worked very hard on that. We also, as you know, created a situation where the Houthis, if you don't stop it, we're not going to do any trade. People have never really used trade the way I used it. That I can tell you. And all of a sudden they said, I think we're going to stop. And they have. And they did it for a lot of reasons, but trade is a big one. We're going to do a lot of trade with Pakistan. We're going to do a lot of trade with India. We're negotiating with India right now. We're going to be soon negotiating with Pakistan. And we stopped the nuclear conflict. I think it could have been a bad nuclear war. ಏನು ಈ ಟ್ರಂಪ್ ಏನು ಮಾಡ್ತಾರೆ ಅಂತಂದರೆ, ಅದರಲ್ಲೂ ಅಮೆರಿಕದ ಅಧ್ಯಕ್ಷರ ಇತಿಹಾಸವನ್ನು ನೋಡಿದಾಗ ಇವರ ಕುತಂತ್ರಿ ಬುದ್ಧಿ ಬಿಸ್ನೆಸ್ಸು. ಮೊದಲು ಏನು ಮಾಡ್ತಾರಂತಂದರೆ, ಯಾವುದೇ ಒಂದು ಚಿಕ್ಕ ಪುಟ್ಟ ರಾಷ್ಟ್ರದಲ್ಲಿ ಏನಾದರೂ ಜಗಳವಾದರೆ ಯುದ್ಧ ಮಾಡಿ ಅಂತ ಹೇಳೋದು ಕೂಡ ಇದೇ ಅಮೆರಿಕದ ಅಧ್ಯಕ್ಷರು. ಆಮೇಲೆ ಯುದ್ಧ ಸಾಮಗ್ರಿಗಳನ್ನು ಸರಬರಾಜು ಮಾಡೋದು ಕೂಡ ಇವರೇ. ಆಮೇಲೆ ಕೊನೆಗೆ ಜಾಸ್ತಿ ಆಗ್ತಾ ಇದ್ದಂತೆ ವ್ಯಾಪಾರವನ್ನು ಮಾಡಿಕೊಳ್ಳೋದು ಕೂಡ ಇದೆ ಅಮೆರಿಕ. ಈಗ ಉಕ್ರೇನ್ ಇವರ ಮಾತು ಕೇಳ್ಕೊಂಡ್ಬಿಟ್ಟು ದೊಡ್ಡ ಹೊಡೆತವನ್ನು ಅನುಭವಿಸ್ತಾ ಇದೆ. ಈಗ ಉಕ್ರೇನ್ ಯುದ್ಧ ಏನು ರಷ್ಯಾ ಉಕ್ರೇನ್ ಯುದ್ಧ ನಡೀತಲ್ಲ, ಆ ಯುದ್ಧದಲ್ಲಿ ಉಕ್ರೇನ್ ಮತ್ತೆ ಎದ್ದು ಬರೋದಕ್ಕೆ, ಉಕ್ರೇನ್ ದೇಶ ಕಟ್ಟೋದಕ್ಕೆ ಇನ್ನೂ ಕಮ್ಮಿ ಅಂತಂದರೆ ಒಂದು 50ರಿಂದ 60 ವರ್ಷಗಳೇ ಬೇಕಾಗಬಹುದು. ಆ ಉಕ್ರೇನ್ ಸರ್ವನಾಶಕ್ಕೆ ಇವರ ಡೊನಾಲ್ಡ್ ಟ್ರಂಪ್ ಅವರ ಬೆಂಬಲವೇ ಕಾರಣ ಅಂತಲೇ ಜಾಗತಿಕ ಮಟ್ಟದಲ್ಲಿ ಒಂದು ಚರ್ಚೆ ನಡೀತಾ ಇದೆ.
ಅದೇ ತೆರನಾಗಿ ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ನಡೆದಾಗ ಇವರು ಎಲ್ಲಿಡ್ಲಿ ಅಂತ ಅಂದ್ಬಿಟ್ಟು ಬಂದರು, ಭಾರತಕ್ಕೆ ಸಪೋರ್ಟ್ ಮಾಡಿದ್ರು. ಒಳ್ಳೆದಪ್ಪ ಸಪೋರ್ಟ್ ಮಾಡಿದ್ದಕ್ಕೆ ಅಂತ ಭಾರತವೂ ಕೂಡ ಸುಮ್ಮನಾಯಿತು. ಪಾಕಿಸ್ತಾನದ ಪರವಾಗಿ ಚೀನಾ ನಿಂತ್ಕೊಂಡ್ಬಿಟ್ಟು. ಆದರೆ ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ನಡೆದಂಥ ಸಂದರ್ಭದಲ್ಲಿ ಅಮೆರಿಕ ಮತ್ತು ಚೀನಾ ಇವರಿಬ್ಬರು ಬಿಸ್ನೆಸ್ ಕುದುರಿಸ್ಕೊಳ್ಳೋದಕ್ಕೆ ಶುರು ಮಾಡಿಬಿಟ್ರು. ನಿನ್ನೆ ಅಷ್ಟೇ 145% ಏನು ಅಮೆರಿಕ ಚೀನಾದ ಮೇಲೆ ಏನು ಸುಂಕ ಹಾಕಿತ್ತಲ್ಲ, ಆ ಚೀನಾ ಸುಂಕವನ್ನು ತೆಗೆದು ಹಾಕಿಬಿಟ್ಟಿದೆ 90 ದಿನಗಳವರೆಗೆ. ಚೀನಾ ಕೂಡ 125% ಏನು ಸುಂಕವನ್ನು ವಿಧಿಸಿತ್ತಲ್ಲ ಅಮೆರಿಕದ ಪ್ರಾಡಕ್ಟ್ಗಳ ಮೇಲೆ, ಅದನ್ನು ಕೂಡ ತೆಗೆದು ಹಾಕಿಬಿಟ್ಟಿದೆ. ಇಲ್ಲಿ ನೋಡಿ ಯಾರಿಗೆ ಕೆಟ್ಟವರಾಗಿದ್ದು ಭಾರತ ಮತ್ತು ಪಾಕಿಸ್ತಾನ. ಹಾಗಾದರೆ ಅಮೆರಿಕದ ಅಧ್ಯಕ್ಷರ ಮಾತುಗಳನ್ನು ಕೇಳಿ ಅಥವಾ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮಧ್ಯಸ್ಥಿಕೆಯಿಂದಲೇ ಈ ಒಂದು ಕದನ ವಿರಾಮ ಆಯ್ತಾ ಅನ್ನುವಂತಹ ಪ್ರಶ್ನೆಯನ್ನು ಈಗ ವಿಪಕ್ಷಗಳು ಪ್ರಧಾನಿ ಮೋದಿ ಅವರಿಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ನೋಡ್ತಾ ಹೋಗೋದಾದರೆ, ಭಾರತ ಮತ್ತು ಪಾಕಿಸ್ತಾನ ಕದನ ವಿರಾಮಕ್ಕೆ ಅಮೆರಿಕದ ಮಧ್ಯಸ್ಥಿಕೆಯ ಬಗ್ಗೆ ಪ್ರಧಾನಿ ತಮ್ಮ ಭಾಷಣದಲ್ಲಿ ಉಲ್ಲೇಖಿಸಿದಿರುವುದು ಈ ಬಗ್ಗೆ ಕಿಡಿಕಾರಿರುವಂತಹ ಕಾಂಗ್ರೆಸ್ ಈ ಬಗ್ಗೆ ಸ್ಪಷ್ಟನೆ ನೀಡುವಂತೆ ಆಗ್ರಹಿಸಿದೆ. ಪಾಕ್ ವಿರುದ್ಧದ ಕಾರ್ಯಾಚರಣೆಯನ್ನ ವ್ಯಾಪಾರ ಸಂಬಂಧಿತ ಷರತ್ತಿಗೆ ಒಳಪಟ್ಟು ನಿಲ್ಲಿಸಲಾಯಿತಾ ಅಥವಾ ಕಾಶ್ಮೀರ ವಿಚಾರವಾಗಿ ಅಮೆರಿಕದ ಮಧ್ಯಸ್ಥಿಕೆಯನ್ನ ಭಾರತ ಅಂಗೀಕಾರ ಮಾಡಿದೆಯಾ ಅನ್ನುವಂತಹ ಪ್ರಶ್ನೆಗಳನ್ನು ಕಾಂಗ್ರೆಸ್ ನಾಯಕರು ಕೇಳ್ತಾ ಇದ್ದಾರೆ. ಟ್ರಂಪ್ ಹೇಳಿಕೆಯಿಂದ ದೇಶದ ಗಮನವನ್ನು ಬೇರೆಡೆ ಸೆಳೆಯುವುದಕ್ಕೆ ಪ್ರಧಾನಿ ತಮ್ಮ ಭಾಷಣದ ಮೂಲಕ ಪ್ರಯತ್ನ ಮಾಡಿದ್ದಾರೆ. ಇಡೀ ಭಾಷಣದಲ್ಲಿ ಟ್ರಂಪ್ ಹೇಳಿಕೆ ಬಗ್ಗೆ ಪ್ರಧಾನಿ ಮೋದಿ ಮೌನವಾಗಿದ್ದಾದರೂ ಯಾಕೆ? ಟ್ರಂಪ್ ಅವರ ಹೇಳಿಕೆಯನ್ನ ಯಾವ ಭಾರತೀಯರೂ ಒಪ್ಪೋದಿಲ್ಲ. ಪ್ರಧಾನಿ ಈ ವಿಚಾರದಲ್ಲಿ ಸ್ಪಷ್ಟನೆಯನ್ನ ನೀಡಬೇಕು ಅಂತ ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಅವರು ಆಗ್ರಹ ಮಾಡಿದ್ದಾರೆ. ಒಂದು ಕಡೆ ಹೇಳ್ತಾನೆ ಟ್ರಂಪ್ ಏನು ಹೇಳ್ತಾರೆ ಅಂತಂದರೆ, ನಾವು ನಿಮ್ಮ ಜೊತೆ ವ್ಯಾಪಾರವನ್ನು ಮಾಡಲ್ಲ, ಸುಂಕ ವಿಧಿಸ್ತೀವಿ ಅನ್ನುವಂತಹ ಕಂಡೀಷನ್ ಮೇಲೆ ಈ ಒಂದು ಯುದ್ಧ ನಿಲ್ತು ಅಂತ ಸ್ವತಃ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾರೆ. ಇದನ್ನು ಮರೆಮಾಚೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ 8 ಗಂಟೆಗೆ ಬಂದು ಒಂದು ಭಾಷಣವನ್ನು ಮಾಡಿದ್ರು. ಟ್ರಂಪ್ ಅವರ ಹೇಳಿಕೆಯನ್ನು ಮರೆಮಾಚೋದಕ್ಕೆ ಭಾರತವನ್ನು ಉದ್ದೇಶಿಸಿ ಪ್ರಧಾನಿ ಮೋದಿ ಭಾಷಣವನ್ನು ಮಾಡಿದ್ರು ಅಂತ ವಿಪಕ್ಷಗಳು ಹೇಳ್ತಾ ಇದ್ದಾವೆ. ಇದಕ್ಕೆ ಉತ್ತರವನ್ನು ಭಾರತೀಯ ಸೇನೆ ಆಗಿರಬಹುದು, ಭಾರತೀಯ ಸೇನೆಗೂ ಮತ್ತು ಇದಕ್ಕೂ ಸಂಬಂಧ ಬರೋದಿಲ್ಲ. ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಇದಕ್ಕೆ ಉತ್ತರವನ್ನು ಕೊಡಬೇಕು. ಇಲ್ಲ ಅಂತಂದರೆ ಇದು ಮುಂದಿನ ದಿನಗಳಲ್ಲಿ ಹೌದು ಇದೊಂದು ಬೇರೆ ಸಂದೇಶನೇ ಹೋಗ್ಬಿಡತ್ತೆ, ವಿಶ್ವಕ್ಕೂ ಕೂಡ ಅಷ್ಟೇ ಬೇರೆ ಸಂದೇಶವೇ ಹೋಗ್ಬಿಡತ್ತೆ. ಇನ್ನು ಮುಂದಿನ ಸುದ್ದಿ ಏನಂತ ನೋಡ್ತಾ ಹೋಗೋದಾದರೆ, ಚೀನಾದ ಮಾನ ಕಳೆದ ಪಾಕಿಸ್ತಾನ. ಈಗಾಗಲೇ ಪಾಕಿಸ್ತಾನದ ಮಾನ ಹರಾಜಾಗಿ ಹೋಗ್ಬಿಟ್ಟಿದೆ. ಭಿಕಾರಿಸ್ತಾನಕ್ಕೆ ಸಪೋರ್ಟ್ ಮಾಡೋದಕ್ಕೆ ಹೋದಂತಹ ಚೀನಾದ ಮಾನವು ಕೂಡ ಈಗ 3 ಕಾಸಿಗೆ ಹರಾಜಾಗಿದೆ. ಇದನ್ನು ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ. ಪಾಕಿಸ್ತಾನದಿಂದ ಚೀನಾ ಕ್ಷಿಪಣಿಗಳ ಪ್ರಯೋಗವಾಗಿದೆ. ನೆಲಕಚ್ಚಿದ ಭಾರತದ ಅಂದರೆ ಚೀನಾದ ಎಲ್ಲ ಕ್ಷಿಪಣಿಗಳನ್ನು ಜೊತೆಗೆ ಮಿಸೈಲ್ಗಳನ್ನು, ಡ್ರೋನ್ಗಳನ್ನು ಹೊಡೆದುರುಳಿಸಿದೆ ಭಾರತ. ಸೊ ಇದರಿಂದ ಗೊತ್ತಾಗುತ್ತೆ ಚೀನಾದ ಪ್ರಾಡಕ್ಟ್ಗಳು ಎಷ್ಟು ಸುರಕ್ಷಿತವಾಗಿದೆ ಅನ್ನೋದು ಈಗ ಜಗಜ್ಜಾಹೀರಾಗಿದೆ. ಭಾರತವನ್ನು ಕಟ್ಟಿಹಾಕೋದಕ್ಕೆ ಪಾಕಿಸ್ತಾನಕ್ಕೆ ತನ್ನ ಅತ್ಯಾಧುನಿಕ ಕ್ಷಿಪಣಿ ವಿಮಾನಗಳನ್ನು ನೀಡಿದ್ದ ಕಮ್ಯುನಿಸ್ಟ್ ದೇಶ ಚೀನಾ ಇದೀಗ ಅದೇ ಕಾರಣದಿಂದಾಗಿಯೇ ಪೇಚಿಗೆ ಸಿಲುಕಿಕೊಂಡಿದೆ. ಯಾಕಂತಂದರೆ ಪಾಕಿಸ್ತಾನ ಬಳಸಿದಂತಹ ಚೀನಾ ನಿರ್ಮಿತ ಕ್ಷಿಪಣಿಗಳು ಹಾಗೂ ಕೆಲವೊಂದಿಷ್ಟು ಶಸ್ತ್ರಾಸ್ತ್ರಗಳನ್ನು ಭಾರತ ಹೊಡೆದುರುಳಿಸಿದೆ. ಹೀಗಾಗಿ ವಿಶ್ವದಲ್ಲಿ ಚೀನಾ ನಿರ್ಮಿತ ಶಸ್ತ್ರಾಸ್ತ್ರಗಳಿಗೆ ಬೇಡಿಕೆ ಕುಸಿತವಾಗುವ ಭಯ ಈಗ ಚೀನಾಗೆ ಕಾಡ್ತಾಗಿದೆ. ತನ್ನ ಶಸ್ತ್ರಾಸ್ತ್ರ ಧ್ವಂಸ ಆಗಿದ್ದಷ್ಟೇ ಆದರೆ ಚೀನಾ ಅಷ್ಟು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಆದರೆ ಇದರಿಂದ ತನ್ನ ರಕ್ಷಣಾ ವ್ಯಾಪಾರಕ್ಕೆ ಭಾರಿ ಹೊಡೆತ ಬೀಳಬಹುದು ಅನ್ನುವಂತಹ ಆತಂಕ ಈಗ ಚೀನಾಗೆ ಕಾಡ್ತಾ ಇದೆ. ಹೀಗಾಗಿ ಭಾರತದ ಮೇಲಿನ ದಾಳಿಯ ತನ್ನ ಶಸ್ತ್ರಾಸ್ತ್ರ ಬಳಸಬೇಡಿ ಅಂತ ಸೂಚಿಸಿದ್ರೂ ಕೂಡ ಪಾಕಿಸ್ತಾನ ಯಾಕೆ ಬಳಸಿದೆ ಅನ್ನುವಂತಹ ಎಚ್ಚರಿಕೆಯನ್ನು, ಅಂದರೆ ಯಾಕೆ ಬಳಸಿದ್ರಿ ಅಂತ ಪ್ರಶ್ನೆ ಕೇಳಿ ಈಗ ಪಾಕಿಸ್ತಾನ ರಾಯಭಾರಿ ಸಿಬ್ಬಂದಿಗಳಿಗೆ ಚೀನಾ ಸಮನ್ಸ್ ಕೊಟ್ಟಿದೆ. ಒಂದು ಪ್ರಾಡಕ್ಟನ್ನು ತೊಗೊಳಕ್ಕೆ ಹೋಗ್ತೀವಿ, ಒಂದು ಟಿ ವಿಯನ್ನು ತೊಗೊಳಕ್ಕೆ ಹೋಗ್ತೀವಿ. ಈ ಟಿ ವಿ ಯಾವುದೋ ಒಂದು ಕಂಪನಿ ಟಿ ವಿ ಯಾರು ತೊಗೊಂಡಿದ್ದಾರೆ ಅಂತ ಸಂಬಂಧಿಕರಲ್ಲಿ ನಾವು ಹುಡುಕ್ತೀವಿ. ಇವ್ರು ತೊಗೊಂಡಿದ್ದಾರೆ, ಇದು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಾಳಿಕೆ ಬಂದಿದೆ, ಸೊ ಹೀಗಾಗಿ ಇದೇ ಕಂಪನಿಯ ಟಿ ವಿ ತೊಗೊಳ್ಳೋಣ ಅಂತ ನಾವು ಡಿಸೈಡ್ ಮಾಡ್ತೀವಿ. ಅದೇ ತೆರನಾಗಿ ವಿಶ್ವದಲ್ಲಿರುವಂತಹ ಪ್ರತಿಯೊಂದು ರಾಷ್ಟ್ರಗಳು ಯಾವುದೇ ಒಂದು ಯುದ್ಧ ಸಾಮಗ್ರಿಗಳನ್ನಾಗಿರಬಹುದು, ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡಬೇಕಾದಂಥ ಸಂದರ್ಭದಲ್ಲಿ ಯಾವ ದೇಶ ಆ ಶಸ್ತ್ರಾಸ್ತ್ರಗಳನ್ನು ಬಳಸ್ಕೊಂಡಿದೆ, ಯಾವ ದೇಶ ಎಷ್ಟು ವ್ಯಾಪಾರ ಮಾಡಿದೆ, ಎಷ್ಟು ತೆಗೆದುಕೊಂಡಿದೆ ಅನ್ನೋದನ್ನು ಆಧಾರದ ಮೇಲೆ ವ್ಯಾಪಾರವನ್ನು ಕುದುರಿಸುತ್ತೆ. ಈ ಯುದ್ಧ ಸಾಮಗ್ರಿಗಳು ಅಥವಾ ಯುದ್ಧ ವಿಮಾನಗಳನ್ನು ವ್ಯಾಪಾರಕ್ಕಂತ ತಗೊಳುತ್ತೆ, ಅಂದರೆ ಖರೀದಿ ಮಾಡುತ್ತೆ. ಈಗ ಮೇಡ್ ಇನ್ ಚೀನಾ ಪ್ರಾಡಕ್ಟ್ಗಳನ್ನು, ಅಂದರೆ ಚೀನಾ ನಿರ್ಮಿತ ಶಸ್ತ್ರಾಸ್ತ್ರಗಳು, ಯುದ್ಧ ವಿಮಾನಗಳು, ಕ್ಷಿಪಣಿಗಳನ್ನು ಈಗಾಗಲೇ ವಿಶ್ವದ ತುಂಬೆಲ್ಲ ವ್ಯಾಪಾರ ಮಾಡ್ಕೊಂಡು ಬಿಟ್ಟಿದೆ ಚೀನಾ. ಆದರೆ ಈಗ
ಪಾಕಿಸ್ತಾನ ಬಳಸಿದಂತಹ ಇದೇ ಚೀನಾ ಮೇಡ್ ಇನ್ ಚೀನಾ ಪ್ರಾಡಕ್ಟ್ಗಳನ್ನು ಅಥವಾ ಮೇಡ್ ಇನ್ ಚೀನಾ ಶಸ್ತ್ರಾಸ್ತ್ರಗಳು ಈಗ ಹೊಡೆದುರುಳ್ತಾ ಇದ್ದರೆ ಸುಟ್ಟು ಭಸ್ಮವಾಗಿದೆ ಕ್ಷಣ ಮಾತ್ರದಲ್ಲಿ. ಇನ್ನೂ ಕೂಡ ಗಡಿಯನ್ನ ದಾಟಿಲ್ಲ, ಆವಾಗಲೇ ಆ ಚೀನಾ ಕ್ಷಿಪಣಿಗಳು ಡ್ರೋನ್ಗಳು ಬಿದ್ದಿವೆ. ಸೊ ಇದೇನಾಗಿದೆ ಅಂತಂದರೆ ಚೀನಾಗೆ ಇನ್ನು ಮುಂದೆ ಶಸ್ತ್ರಾಸ್ತ್ರ ವ್ಯಾಪಾರಕ್ಕೆ ಹೊಡೆತ ಬೀಳುವ ಸಾಧ್ಯತೆ ಇರೋದ್ರಿಂದಾಗಿ ಪಾಕಿಸ್ತಾನಕ್ಕೆ ಸಮನ್ಸ್ ಕೊಟ್ಟಿದೆ. ಏನಂತ ಸಮನ್ಸ್ ಕೊಟ್ಟಿದೆ ಚೀನಾ? ನಮ್ಮ ಪರ್ಮಿಷನ್ ಇಲ್ಲದೆ ನೀವು ಹೇಗೆ ನಮ್ಮ ಡ್ರೋನ್ಗಳನ್ನು ಬಳಸಿದ್ರಿ, ನಮ್ಮ ಪರ್ಮಿಷನ್ ಇಲ್ಲದೆ ಹೇಗೆ ನೀವು ಯುದ್ಧ ವಿಮಾನಗಳನ್ನು ಭಾರತದ ಮೇಲೆ ಹಾರಿಸಿದ್ರಿ, ನಮ್ಮ ಪರ್ಮಿಷನ್ ಇಲ್ಲದೆ ನೀವು ಹೇಗೆ ಕ್ಷಿಪಣಿಗಳನ್ನು ಹಾರಿಸಿ ಅವೆಲ್ಲವುಗಳನ್ನು ಡಿಸ್ಟ್ರಾಯ್ ಆಗುವಂತೆ ಮಾಡಿದ್ರಿ. ಈಗ ನೋಡಿ ನಮ್ಮ ಮೇಲೆ ಈಗ ನಮ್ಮ ಪ್ರಾಡಕ್ಟ್ಗಳನ್ನು, ನಮ್ಮ ಯುದ್ಧ ವಿಮಾನಗಳನ್ನು ಯಾರು ತಗೊಳ್ತಾ ಇಲ್ಲ, ನಿಮ್ಮಿಂದನೇ ಆಗಿದ್ದು ಅಂತ ಚೀನಾ ಈಗ ಪಾಕಿಸ್ತಾನಕ್ಕೆ ಸಮನ್ಸ್ ಕೊಟ್ಟಿದೆ. ಮಾಡಿದ್ದನ್ನು ಮಾರಾಯ. ನಾವು ಯಾರ ಸಹವಾಸ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಹಿರಿಯರು ಹೇಳ್ತಾರೆ, ಸಜ್ಜನರ ಸಂಘವದು ಹೆಜ್ಜೇನೂ ಸವಿದಂತೆ ಅಂತ. ಸಜ್ಜನರ ಸಂಘ ಮಾಡಿದ್ರೆ ನಮಗೆ ಒಳ್ಳೆಯದಾಗತ್ತೆ, ದುರ್ಜನರ ಸಂಘ ಮಾಡಿದ್ರೆ ದುರ್ಬುದ್ಧಿ ಬರುತ್ತೆ. ಚೀನಾ, ಅಮೆರಿಕ ಮತ್ತು ಪಾಕಿಸ್ತಾನ ದುರ್ಬುದ್ಧಿ, ಇದು ನರಿಬುದ್ಧಿ ಸರಿಯಾಗಿದೆ. ಈಗಾಗಲೇ ಏನಂತಂದರೆ ಅಮೆರಿಕ ಮತ್ತು ಚೀನಾದ ನಡುವಿನ ಸುಂಕದ ಯುದ್ಧದಿಂದಾಗಿ ಚೀನಾದ ವ್ಯಾಪಾರದಲ್ಲಿ, ಚೀನಾದ ಅಬಕಾರಿ ಸುಂಕದಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇರೋದ್ರಿಂದಾಗಿ ಚೀನಾದ ಪ್ರೊಡಕ್ಷನ್ನಲ್ಲಿ ಭಾರಿ ವ್ಯತ್ಯಯವಾಗ್ತಾ ಇದೆ. ಚೀನಾದ ಪ್ರಾಡಕ್ಟ್ಗಳು ಬೇರೆ ಯಾರೂ ತಗೊಳ್ತಾ ಇಲ್ಲ. ಈ ಸಂದರ್ಭದಲ್ಲಿ ಪಾಕಿಸ್ತಾನ ಮಾಡಿದಂತಹ ಈ ಒಂದು ಪ್ರಮಾದದಿಂದಾಗಿ ಚೀನಾಗೆ ಈಗ ಹೊಡೆತ ಬೀಳ್ತಾ ಇದೆ. ಇನ್ನು ಮುಂದಿನ ಸುದ್ದಿ ಏನಂತ ನೋಡ್ತಾ ಹೋಗೋದಾದರೆ, ಪಾಕ್ ಮೇಲೆ ನಿಖರ ದಾಳಿಗೆ ಸ್ವದೇಶಿ ನಾವಿಕ ಬಲ ತುಂಬಿದ್ದಾನೆ. ಅಮೆರಿಕದ ಅಂದರೆ GPS ಮುಟ್ಟದೆ ಉಗ್ರರ ನಿಖರ ನೆಲೆಯನ್ನು ಪತ್ತೆ ಮಾಡಿದೆ. ಸ್ವದೇಶಿ ದಿಕ್ಸೂಚಿ ತಂತ್ರಜ್ಞಾನ ಬಳಕೆಯನ್ನು ಮಾಡಲಾಗಿದೆ. 1 ಮೀಟರ್ ಜಾಗದ ಮಾಹಿತಿಯೂ ಕೂಡ ಇದರಡಿ ಲಭ್ಯವಾಗುತ್ತೆ. ಪ್ರಬಲ ದೇಶಗಳ ಮೇಲೆ ಇಲ್ಲದಂತಹ ಕ್ಷಮತೆ ಭಾರತಕ್ಕೆ ಸಿಕ್ಕಂತಾಗಿದೆ. ಮೊದಲೆಲ್ಲ ಏನಂತಂದರೆ ಈ ಅಮೆರಿಕಾದವರ ಪ್ರಾಡಕ್ಟ್ಗಳನ್ನು ಅಥವಾ ಅಮೆರಿಕಾದ ದಿಕ್ಸೂಚಿಗಳನ್ನು ಕೂಡ ಅಷ್ಟೇ, ಬಂದೂಕಿನ ಗುಂಡುಗಳು ಬಿಡಿ, ದಿಕ್ಸೂಚಿಗಳನ್ನು ಕೂಡ ಅಮೆರಿಕಾದಿಂದಲೇ ತರಿಸ್ಕೊಳ್ಬೇಕಾಗಿತ್ತು. ಆದರೆ ಈಗ ಬದಲಾದ ಕಾಲಘಟ್ಟ, ನಾವು ಕೂಡ ಟೆಕ್ನಾಲಜಿಯಲ್ಲಿ ಅಪ್ಡೇಟ್ ಆಗ್ತಾ ಹೋಗ್ತಾ ಇದ್ದೀವಿ. ಪ್ರಬಲ ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತವೂ ಸೇರಿಕೊಳ್ತಾ ಇದೆ ಎಲ್ಲ ಸೆಕ್ಟರ್ಗಳಲ್ಲಿ, ಆಯ್ತಾರೆ ಟೆಕ್ನಾಲಜಿಯಲ್ಲಾಗಿರಬಹುದು ಅಥವಾ ವೆಪನ್ಸ್ಗಳಲ್ಲಾಗಿರಬಹುದು ಅಥವಾ ಪ್ರೊಡಕ್ಷನ್ಗಳಲ್ಲಾಗಿರಬಹುದು. ಭಾರತ ತನ್ನ ಟೆಕ್ನಾಲಜಿಯನ್ನು ಬಳಸಿಕೊಂಡು ಈಗ ಸ್ವದೇಶಿ ನಿರ್ಮಿತ ಶಸ್ತ್ರಾಸ್ತ್ರಗಳನ್ನು ಬಳಸಿಕೊಂಡು ಈ ಒಂದು ಯುದ್ಧವನ್ನು ಮಾಡಿದೆ. ಇದರಿಂದಾಗಿ ಈಗ ಅಮೆರಿಕ, ರಷ್ಯಾದ ಯಾವುದೇ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಪ್ರಾಡಕ್ಟ್ಗಳನ್ನು ನಮಗೆ ಬೇಡ, ನಾವೇ ಮಾಡ್ಕೊಳ್ತಾ ಇದ್ದೀವಿ ಅನ್ನುವಂತಹದ್ದು ಈಗ ಜಗಜ್ಜಾಹೀರಾಗಿದೆ. ಪಹಲ್ಗಾಮ್ ನರಮೇಧಕ್ಕೆ ಪ್ರತಿಯಾಗಿ ಪಾಕಿಸ್ತಾನದ ಉಗ್ರ ನೆಲೆಗಳು ಮತ್ತು ಪಾಕಿಸ್ತಾನದ ಸೇನಾ ನೆಲೆಗಳ ಅತ್ಯಂತ ನಿಖರವಾಗಿ ದಾಳಿ ನಡೆಸಿದ ಭಾರತೀಯ ಸೇನಾಪಡೆಯ ಸಾಹಸದ ಹಿಂದೆ ಸ್ವದೇಶಿ ನಾವಿಕ್ ದಿಕ್ಸೂಚಿ ವ್ಯವಸ್ಥೆಯು ಬೆನ್ನೆಲುಬಾಗಿ ನಿಂತಿರುವ ಅಚ್ಚರಿಯ ವಿಷಯ ಈಗ ಬೆಳಕಿಗೆ ಬಂದಿದೆ. ವಿಶ್ವದ ಬಹುತೇಕ ರಾಷ್ಟ್ರಗಳು ತಮ್ಮ ಶತ್ರು ರಾಷ್ಟ್ರಗಳ ಮೇಲೆ ದಾಳಿ ಮಾಡಿದಾಗ ಅಮೆರಿಕದ GPS ವ್ಯವಸ್ಥೆಯನ್ನು ಬಳಸಿದರೆ, ಭಾರತೀಯ ವಾಯುಸೇನೆಯು ಇಸ್ರೋ ಅಭಿವೃದ್ಧಿಪಡಿಸಿರುವಂತಹ ನಾವಿಕ್ ವ್ಯವಸ್ಥೆಯನ್ನು ಬಳಸಿಕೊಂಡು ಪಾಕ್ನ ನೆಲೆಗಳ ಮೇಲೆ ದಾಳಿಯನ್ನು ಮಾಡಿದೆ. ಅದೇ ಹೇಳಿದ್ನಲ್ಲ, ಅಮೆರಿಕದ ದಾಳಿ ಅಂದರೆ GPS ಅನ್ನು ಬಳಸಿಕೊಂಡು ಬೇರೆ ಬೇರೆ ರಾಷ್ಟ್ರಗಳು ವಾಯುಸೇನೆಯವರು ದಾಳಿಯನ್ನು ಮಾಡ್ತಾರೆ. ಆದರೆ ಭಾರತ ನಾವಿಕ್ ಅನ್ನುವಂತಹ ನ್ಯಾವಿಗೇಷನನ್ನು ಬಳಸಿಕೊಂಡು ಪರ್ಟಿಕ್ಯುಲರ್ ಎಕ್ಸಾಕ್ಟ್ ಆಗಿ ತನ್ನ ದಾಳಿಯನ್ನು ಮಾಡಿದೆ ಅಂತಂದರೆ ಇದರ ಹಿಂದೆ ಇಸ್ರೋ ರೆಡಿ ಮಾಡಿರುವಂತಹ ನಾವಿಕ್ ಅನ್ನುವಂತಹ ನ್ಯಾವಿಗೇಷನ್ ಸಿಸ್ಟಮ್, ಈಗ ಇದಕ್ಕೆ ಈ ಒಂದು ಸಿಸ್ಟಮ್ನಿಂದಾಗಿಯೇ ಈ ಒಂದು ಯುದ್ಧ ಸಂಪನ್ನವಾಗಿದೆ ಅಂತ ಈಗ ಬೆಳಕಿಗೆ ಬರ್ತಾ ಇದೆ. ಹಾಗಾದರೆ ಏನಿದು ನಾವಿಕ್ ಅಂತ ನೋಡ್ತಾ ಹೋಗೋದಾದರೆ, ಸ್ಥಳಪತ್ತೆ ಇರುವಂತಹ ಅಮೆರಿಕದ GPS ಮಾದರಿಯಲ್ಲೇ ಸ್ವದೇಶಿ ದಿಕ್ಸೂಚಿ ತಂತ್ರಜ್ಞಾನವನ್ನು ನಾವಿಕ್ ಬಳಕೆ ಮಾಡಲಾಗಿದೆ. ಇದನ್ನು ಕೂಡ ಅಭಿವೃದ್ಧಿಪಡಿಸಲಾಗಿದೆ. ಇಸ್ರೋ ಅಭಿವೃದ್ಧಿಪಡಿಸಿರುವಂತಹ ನಾವಿಕ್ ವ್ಯವಸ್ಥೆ ಈಗ ಭಾರತದ ಸೇನೆಯಿಂದ ಯಶಸ್ವಿಯಾಗಿ ಬಳಕೆಯಾಗಿದೆ. ಇನ್ನು ಉಗ್ರರು ಅಡಗಿರುವಂತಹ ನಿಖರ ಸ್ಥಳವನ್ನು ಭದ್ರತಾ ಪಡೆಗಳಿಗೆ ನೀಡಿದ ಸ್ವದೇಶಿ ನಾವಿಕ್ ದಿಕ್ಸೂಚಿ ಎಷ್ಟರ ಮಟ್ಟಿಗೆ ಈ ಒಂದು ನಾವಿಕ್ ದಿಕ್ಸೂಚಿ ಇನ್ಫಾರ್ಮೇಷನನ್ನು ಕೊಟ್ಟಿತ್ತಂತಂದರೆ, 4 ಪಾಕಿಸ್ತಾನದ ವಾಯುನೆಲೆಗಳ ಮೇಲೆ ಎಕ್ಸಾಕ್ಟಾಗಿ ಹೋಗಿ ದಾಳಿಯನ್ನು ಮಾಡಿದ್ವು. ಅಷ್ಟರ ಮಟ್ಟಿಗೆ ಅಕ್ಯುರೇಸಿಯನ್ನು ಕೊಟ್ಟಿತ್ತು ಇದೇ ನಾವಿಕ್ ಅನ್ನುವಂತಹ ದಿಕ್ಸೂಚಿ. ಪಾಕಿಸ್ತಾನ ಯಾಕೆ ಮೊಂಡಿ ಊರಬೇಕಾಯಿತು ಅಂತಂದರೆ, ಪಾಕಿಸ್ತಾನದ ಒಂದು ಗುಡ್ಡ ಪ್ರದೇಶದಲ್ಲಿ ತನ್ನ ನ್ಯೂಕ್ಲಿಯರ್ ಪವರ್ ಬಾಂಬನ್ನು ಮುಚ್ಚಿಟ್ಟಿದೆ ಪಾಕಿಸ್ತಾನ. ಆ ಬೆಟ್ಟದಿಂದ ಒಂದು 10 ರಿಂದ 20 ಕಿಲೋಮೀಟರ್ ದೂರದಲ್ಲಿ ಇದೇ ನ್ಯಾವಿಗೇಷನ್ ಅಂದರೆ ನಾವಿಕ್ ಅನ್ನುವಂತಹ ದಿಕ್ಸೂಚಿಯನ್ನು ಬಳಸಿಕೊಂಡು ಭಾರತೀಯ ಸೇನೆ ವಾಯುದಾಳಿ ಮಾಡುತ್ತೆ.
ಆವಾಗ ಪಾಕಿಸ್ತಾನಕ್ಕೆ ದೊಡ್ಡ ಆತಂಕ ಶುರುವಾಗ್ಬಿಡತ್ತೆ. ಓ, ಭಾರತಕ್ಕೆ ನಮ್ಮ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಗೊತ್ತಾಗಿದೆ, ಇದೇ ಬೆಟ್ಟದಲ್ಲಿದೆ ಅನ್ನೋದು ಗೊತ್ತಾದ ತಕ್ಷಣ ಪಾಕಿಸ್ತಾನ ಯುದ್ಧ ನಿಲ್ಲಿಸೋದಕ್ಕೆ ಏನಂತಂದರೆ ಯುದ್ಧ ನಿಲ್ಲಿಸೋದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳುತ್ತೆ, ಅಂಗಲಾಚೋದಕ್ಕೆ ಶುರು ಮಾಡುತ್ತೆ. ನಮ್ಮ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಭಾರತಕ್ಕೆ ಗೊತ್ತಾಗಿದೆ, ಅದಕ್ಕೋಸ್ಕರ ಯುದ್ಧ ಅಲ್ಪ ವಿರಾಮವನ್ನು ತಗೊಳ್ಳೇಬೇಕು, ನಾವು ಯುದ್ಧವನ್ನು ನಿಲ್ಲಿಸಲೇಬೇಕು ಅನ್ನುವಂತಹ ನಿರ್ಧಾರವನ್ನು ಪಾಕಿಸ್ತಾನ ಸೇನೆ ತಗೊಳುತ್ತೆ. ಇದೆಲ್ಲದಕ್ಕೂ ಕಾರಣೀಕರ್ತವಾದದ್ದು ಇಸ್ರೋ ಅಭಿವೃದ್ಧಿಪಡಿಸಿರುವಂತಹ ನಾವಿಕ್ ಅನ್ನುವಂತಹ ದಿಕ್ಸೂಚಿ. ಹೀಗಾಗಿ ಪಾಕಿಸ್ತಾನಕ್ಕೆ ಈಗ ನಡುಕ ಶುರುವಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಯಾವ ತೆರನಾಗಿ ಅಟ್ಯಾಕ್ ಮಾಡುತ್ತೆ ಭಾರತ ಅನ್ನೋದು ದೊಡ್ಡ ತಲೆನೋವಾಗಿ ಬಿಟ್ಟಿದೆ. ಇನ್ನು ಮುಂದಿನ ಸುದ್ದಿ ಏನಂತ ನೋಡ್ತಾ ಹೋಗೋದಾದರೆ, ಮುಂದಿನ ಸುದ್ದಿ ಸ್ವದೇಶಿ ನಿರ್ಮಿತ ಕೆಲವೊಂದಿಷ್ಟು ಪ್ರಾಡಕ್ಟ್ಗಳನ್ನು ಕೆಲವೊಂದಿಷ್ಟು ಸ್ವದೇಶಿ ನಿರ್ಮಿತ ಶಸ್ತ್ರಾಸ್ತ್ರಗಳನ್ನು ಭಾರತ ಈ ಒಂದು